सुधाकुम्भविबोधमुद्रा विद्याविराजत्करवारिजाताम् अपारकारुण्यसुधाम्बुराशिं श्रीशारदाम्बां प्रणतोऽस्मि नित्यम्। श्रीमते शङ्करार्याय धीमते अद्भुतशक्तये नमोऽस्त्वद्वैतसिद्धान्तस्थापनोपात्तमूर्तये। ಇವತ್ತಿನ ದಿವಸ ಈ ಮೈಸೂರು ಮಹಾನಗರದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆಸ್ತಿಕ ಭಕ್ತ ಮಹಾಜನರೆಲ್ಲರೂ ಈ ವಿಶಿಷ್ಟವಾದಂತಹ ಇತಿಹಾಸದಿಂದ ಕೂಡಿರುವಂತಹ ಈ ಸುಂದರವಾದ ಅರಮನೆಯ ಆವರಣದಲ್ಲಿ ಈ ಸ್ತೋತ್ರಗಳ ಮಹಾಸಮರ್ಪಣಾ ಕಾರ್ಯದಲ್ಲಿ ಭಾಗವಹಿಸುವುದಕ್ಕಾಗಿ ಆಗಮಿಸಿ ಈ ಸ್ತೋತ್ರಗಳನ್ನು ಏಕಕಂಠದಲ್ಲಿ ಪಠನ ಮಾಡಿ ನಮ್ಮ ಮನಸ್ಸಿಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದ್ದೀರಿ. ವಿಶೇಷವಾಗಿ ಸ್ತೋತ್ರಗಳಿಗೆ ಅಪಾರವಾದಂತಹ ಒಂದು ಮಹಿಮೆ ಇದೆ. ಅದರಲ್ಲೂ ನಮ್ಮ ಸನಾತನ ಹಿಂದೂ ಧರ್ಮದ ಈ ವೈದಿಕ ಧರ್ಮದ ಉದ್ಧಾರಕರು ಪರಮೇಶ್ವರನ ಅವತಾರಿಗಳು ಆದ ಜಗದ್ಗುರು ಶ್ರೀ ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ರಚನೆ ಮಾಡಿದಂತಹ ಸ್ತೋತ್ರಗಳ ವೈಶಿಷ್ಟ್ಯವಂತೂ ಅಪಾರವಾದದ್ದು. ಸ್ತೋತ್ರ ಅಂತಂದರೆ ನಮ್ಮ ಆರಾಧ್ಯ ದೇವರ ಜೊತೆಗೆ ನಾವು ಮಾತನಾಡುವುದಕ್ಕೆ ಒಂದು ಭಾಷೆ. ಸ್ತೋತ್ರವೆಂಬ ಭಾಷೆಯ ಮೂಲಕ ನಾವು ನಮ್ಮ ಆರಾಧ್ಯ ದೇವರ ಜೊತೆಗೆ ಮಾತನಾಡುವುದಕ್ಕೆ ಸಾಧ್ಯವಾಗುತ್ತೆ. ಲೋಕದಲ್ಲಿ ಅನೇಕ ಭಾಷೆಗಳಿವೆ. ಆ ಒಂದೊಂದು ಭಾಷೆಯಲ್ಲೂ ಒಂದೊಂದು ರೀತಿಯಾದಂತಹ ಶಬ್ದಜಾಲವಿದೆ. ಅದರಲ್ಲೂ ಒಬ್ಬೊಬ್ಬರ ಹತ್ರ ಆ ಭಾಷೆಯಲ್ಲಿ ನಾವು ಮಾತನಾಡುವಾಗ ಆ ಭಾಷೆಯ ಶಬ್ದಗಳು ಶೈಲಿಯು ಸ್ವಲ್ಪ ಬದಲಾಗ್ತಾ ಇರುತ್ತೆ. ಉದಾಹರಣೆಗೆ ತಂದೆ ತಾಯಿಗಳ ಜೊತೆಗೆ ಮಾತನಾಡುವಾಗ ಒಂದು ರೀತಿಯಾದಂತಹ ಭಾಷೆ, ಗುರುಗಳ ಜೊತೆಗೆ ಮಾತನಾಡುವಾಗ ಒಂದು ರೀತಿಯಾದಂತಹದ್ದು, ಮಹಾರಾಜರ ಜೊತೆಗೆ ಮಾತನಾಡುವಾಗ ಒಂದು ರೀತಿಯಾದಂತಹದ್ದು, ನಮ್ಮ ಮೇಲಿನ ಅಧಿಕಾರಿಗಳ ಜೊತೆಗೆ ಮಾತನಾಡುವಾಗ, ಮಕ್ಕಳ ಜೊತೆಗೆ ಮಾತನಾಡುವಾಗ, ಸ್ನೇಹಿತರ ಜೊತೆಗೆ ಮಾತನಾಡುವಾಗ, ಹೀಗೆ ಒಬ್ಬೊಬ್ಬರ ಜೊತೆಗೂ ಸಹ ಮಾತನಾಡುವಾಗ ಆ ಭಾಷೆಯ ಶೈಲಿ ಶಬ್ದಗಳು ಬದಲಾಗ್ತಾ ಇರುತ್ತೆ. ಒಬ್ಬರ ಹತ್ರ ಮಾತನಾಡಿದ ಹಾಗೆ ಇನ್ನೊಬ್ಬರ ಹತ್ರ ಮಾತಾಡೋ ಹಾಗಿಲ್ಲ. ನಮ್ಮ ಸ್ನೇಹಿತರು ಅಥವಾ ಚಿಕ್ಕ ಮಕ್ಕಳ ಜೊತೆಗೆ ಮಾತಾಡಿದ ಹಾಗೆ ಅಧಿಕಾರಿಗಳ ಹತ್ರನೋ ಮಹಾರಾಜರ ಹತ್ರನೋ ಮಾತಾಡೋದು ಹಾಗಿಲ್ಲ, ಅಥವಾ ಗುರುಗಳ ಹತ್ರ ಹಾಗೆ ಮಾತನಾಡುವ ಹಾಗಿಲ್ಲ. ಹೀಗೆ ಒಬ್ಬೊಬ್ಬರ ಹತ್ರ ಮಾತನಾಡುವಾಗ ಆ ಭಾಷೆಗೆ ಒಂದು ಶೈಲಿ ಇರುತ್ತೆ. ಆ ಒಂದು ಶೈಲಿಯನ್ನು ನಾವು ತಿಳಿದುಕೊಂಡು ಅವರವರ ಜೊತೆಗೆ ಮಾತನಾಡಿದಾಗ ಆ ಮಾತುಗಳಿಂದ ಆಗುವಂತಹ ಕಾರ್ಯಗಳು ಎಲ್ಲವೂ ಸಹ ಸಫಲವಾಗಿ ನಡೆಯುತ್ತೆ. ಹೊಸ ವ್ಯಕ್ತಿಗಳನ್ನು ನೋಡಿದಾಗ ಮಾತನಾಡಬೇಕಾದಂತಹ ಒಂದು ಶೈಲಿ, ಈ ರೀತಿಯಾಗಿ ಅನೇಕ ಪ್ರಭೇದಗಳಿವೆ. ಇದೇ ರೀತಿ ಆ ಪರಮಾತ್ಮನ ಜೊತೆಗೆ ನಾವು ಮಾತನಾಡಬೇಕು ಅಂತಂದರೆ ಆ ಒಂದು ಭಾಷೆ ಅತ್ಯಂತ ಉತ್ಕೃಷ್ಟವಾಗಿರಬೇಕು. ಅಂತಹ ಒಂದು ಉತ್ಕೃಷ್ಟವಾದ ಭಾಷೆಯೇ ಈ ಪರಂಪರೆಯಾಗಿ ಬಂದಿರುವಂತಹ ಸ್ತೋತ್ರಗಳು. ಶಂಕರ ಭಗವತ್ಪಾದಾಚಾರ್ಯರು ಈ ದೇಶದಲ್ಲಿ 1200 ವರ್ಷಗಳ ಹಿಂದೆ, ಸುಮಾರಾಗಿ 1200 ವರ್ಷಗಳ ಹಿಂದೆ ಅವತಾರ ಮಾಡಿ ಉಪನಿಷತ್ ಪ್ರತಿಪಾದಿತವಾದಂತಹ ಅದ್ವೈತ ಸಿದ್ಧಾಂತವನ್ನು ಈ ಜಗತ್ತಿಗೆ ಉಪದೇಶ ಮಾಡಿ ಆ ಒಂದು ಅದ್ವೈತ ಸಿದ್ಧಾಂತವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವುದಕ್ಕೆ ಬೇಕಾಗಿರತಕ್ಕಂತಹ ಸಾಧನಾ ಮಾರ್ಗವನ್ನು ಸಹ ಉಪದೇಶ ಮಾಡಿ, ವಿಶೇಷವಾಗಿ ಭಗವದ್ ಆರಾಧನೆಯ ಪ್ರಾಶಸ್ತ್ಯವನ್ನು ಉಪದೇಶ ಮಾಡಿ, ಆ ಭಗವಂತನನ್ನು ಸೇರುವುದಕ್ಕಾಗಿ, ಭಗವಂತನ ಜೊತೆಗೆ ಮಾತನಾಡಲಿಕ್ಕೆ ನಾವು ಭಗವಂತನ ಜೊತೆಗೆ ಯಾವ ರೀತಿಯಾಗಿ ಮಾತನಾಡಬೇಕು,
ಏನನ್ನು ಪರಮಾತ್ಮನಲ್ಲಿ ಕೇಳಬೇಕು. ಸುಮ್ಮನೆ ಯಾವುದ್ಯಾವುದೋ ಸಾಮಾನ್ಯವಾದಂತಹ ವಿಚಾರಗಳನ್ನು ಕೇಳಿದರೆ ಪ್ರಯೋಜನ ಇಲ್ಲ. ಯಾವುದು ಕೇವಲ ಭಗವದ್ ಅನುಗ್ರಹದಿಂದ ಮಾತ್ರವೇ ಪ್ರಾಪ್ತವಾಗುತ್ತೋ, ಯಾವುದನ್ನು ಭಗವಂತನೇ ನಮಗೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೋ ಅಂತಹದ್ದನ್ನೇ ನಾವು ಭಗವಂತನ ಹತ್ರ ಕೇಳಬೇಕು. ಯಾರ ಹತ್ರ ಆದರೂ ಲೋಕದಲ್ಲಿ ಒಬ್ಬ ವ್ಯಕ್ತಿ ಹತ್ರ ಏನಾದರೂ ಕೇಳಬೇಕು ಅಂತಂದ್ರೆ ಅದು ಆ ವ್ಯಕ್ತಿಯಿಂದ ಮಾತ್ರವೇ ನಮಗೆ ಸಿಗುತ್ತೆ ಅಂತಂದರೆ ಮಾತ್ರ ಅಂಥದ್ದನ್ನೇ ಆ ವ್ಯಕ್ತಿ ಹತ್ರ ಕೇಳಬೇಕು. ಹಾಗಾಗಿ ಯಾವುದನ್ನು ಸರ್ವಶಕ್ತನಾಗಿರ್ತಕ್ಕಂತಹ ಪರಮಾತ್ಮ ಮಾತ್ರವೇ ನಮಗೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೋ ಅಂಥದ್ದನ್ನೇ ನಾವು ಪರಮಾತ್ಮನ ಹತ್ರ ಕೇಳಬೇಕು. ಅದನ್ನೇ ಶಂಕರರು ಈ ಸ್ತೋತ್ರಗಳಲ್ಲಿ ನಮಗೆ ಉಪದೇಶ ಮಾಡಿದ್ದಾರೆ. ಉದಾಹರಣೆಗೆ ಈಗಾಗಲೇ ಪಾರಾಯಣ ಮಾಡಿದಂತಹ ಲಕ್ಷ್ಮೀ ನೃಸಿಂಹ ಕರಾವಲಂಬ ಸ್ತೋತ್ರವನ್ನು ನೋಡಿದರೆ ಆ ಸ್ತೋತ್ರದಲ್ಲಿ ಅನೇಕ ಶ್ಲೋಕಗಳ ಪ್ರಾರಂಭ ಪದ ಸಂಸಾರ ಅಂತಿರುತ್ತೆ. ಅದರಲ್ಲಿ ಆ ಶ್ಲೋಕಗಳಲ್ಲಿ ಶಂಕರರು ಏನು ಮಾಡಿದ್ದಾರೆ ಅಂತಂದರೆ ಈ ಸಂಸಾರವನ್ನು ಅನೇಕ ವಿಧವಾದಂತಹ ಉಪಮಾನಗಳು, ದೃಷ್ಟಾಂತಗಳ ಮೂಲಕ ಇದರ ಸ್ವಭಾವವನ್ನು ವರ್ಣನೆ ಮಾಡಿದ್ದಾರೆ. ಈ ಕಷ್ಟಕರವಾದಂತಹ ದುಃಖಮಯವಾದಂತಹ ಸಂಸಾರವನ್ನು ಅನೇಕ ಶ್ಲೋಕಗಳಲ್ಲಿ ಅನೇಕ ವಿಧವಾದಂತಹ ಉಪಮಾನಗಳನ್ನು ಕೊಟ್ಟು ವರ್ಣನೆ ಮಾಡಿ, ಇಂತಹ ಒಂದು ಸಂಸಾರದಿಂದ ನನಗೆ ಮುಕ್ತಿಯನ್ನು ಕೊಡು, ಇಂತಹ ಒಂದು ಸಂಸಾರದಿಂದ ಹೊರಗೆ ಬರಲಿಕ್ಕೆ ಒಂದು ಕರಾವಲಂಬನವನ್ನು ನನಗೆ ಕೊಡು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಹಾಗೂ ಆ ಶಿವಪಂಚಾಕ್ಷರ ನಕ್ಷತ್ರಮಾಲಾ ಸ್ತೋತ್ರದಲ್ಲಿ ಪರಮೇಶ್ವರನ ಅನೇಕ ಮಾತುಗಳಲ್ಲಿ ಪರಮೇಶ್ವರನ ಆ ವಿಭೂತಿಯನ್ನು, ಮಹಿಮೆಯನ್ನು, ಆ ಪರಮಾತ್ಮನ ಒಂದು ವಿಶೇಷಣಗಳನ್ನು ಹೇಳುವುದರ ಮೂಲಕ ಅತ್ಯಂತ ವಿಸ್ತಾರವಾಗಿ ಒಂದೊಂದು ಹೆಸರಿನಲ್ಲೂ ಸಹ ಪರಮಾತ್ಮನ ಮಹಿಮೆಯನ್ನು, ವೈಶಿಷ್ಟ್ಯವನ್ನು ತಿಳಿಸಿದ್ದಾರೆ. ಮತ್ತು ಕಲ್ಯಾಣ ವೃಷ್ಟಿಸ್ತವದಲ್ಲಂತೂ ಅಮ್ಮನವರ ಅತ್ಯಂತ ಅದ್ಭುತವಾದಂತಹ ಮಹಿಮೆಯನ್ನು ವರ್ಣನೆ ಮಾಡಿ, ಅಮ್ಮನವರಿಂದ ನಮಗೆ ಏನು ಪ್ರಾಪ್ತವಾಗಬೇಕಾಗಿದೆ, ಏನನ್ನು ಪಡೆದರೆ ನಮ್ಮ ಜೀವನ ಧನ್ಯ ಆಗುತ್ತೆ ಅನ್ನುವಂತಹ ವಿಚಾರಗಳನ್ನು ಆ ಸ್ತೋತ್ರದಲ್ಲಿ ಉಪದೇಶ ಮಾಡಿದ್ದಾರೆ. ಹೀಗೆ ಅನೇಕ ವಿಧವಾದಂತಹ ಸ್ತೋತ್ರಗಳನ್ನು ರಚನೆ ಮಾಡುವುದರ ಮೂಲಕ ಆ ಪರಮಾತ್ಮ ತತ್ವವನ್ನು ನಮಗೆ ತಿಳಿಸುವುದಲ್ಲದೆ ಆ ಪರಮಾತ್ಮನ ಹತ್ರ ನಾವು ಏನನ್ನು ಪ್ರಾರ್ಥನೆ ಮಾಡಬೇಕು, ಯಾವುದನ್ನು ಆ ಪರಮಾತ್ಮನಿಂದ ನಾವು ಪಡ್ಕೊಳ್ಳಬೇಕು ಅನ್ನುವಂತಹ ವಿಚಾರಗಳನ್ನು ಸಹ ಈ ಸ್ತೋತ್ರಗಳಲ್ಲಿ ಉಪದೇಶ ಮಾಡಿದ್ದಾರೆ. ಹಾಗಾಗಿ ದಕ್ಷಿಣಾಮ್ನೆಯ ಶ್ರೀ ಶೃಂಗೇರಿ ಶಾರದಾ ಪೀಠಾಧೀಶರಾದ ಜಗದ್ಗುರು ಶಂಕರಾಚಾರ್ಯ ಪರಮಪೂಜ್ಯ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಪದ್ಮಪಾದಕ್ಕೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಜಗದ್ಗುರು ಶಂಕರಾಚಾರ್ಯ ಪರಮಪೂಜ್ಯ ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರ ಪದ್ಮಪಾದಕ್ಕೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಕೃಷ್ಣಾಜಿನಗರದ ಎಡತೋರೆ ಶ್ರೀ ಯೋಗಾನಂದೇಶ್ವರ ಸರಸ್ವತಿ ಮಠಾಧೀಶರಾದ ಪರಮಪೂಜ್ಯ ಶ್ರೀ ಶ್ರೀ ಶಂಕರ ಭಾರತಿ ಮಹಾಸ್ವಾಮಿಗಳವರ ಪದ್ಮಪಾದಕ್ಕೆ ನನ್ನ ಗೌರವವನ್ನು ಸಲ್ಲಿಸುತ್ತಾ, ಮಠದ ತತ್ಕರ ಕಮಲ ಸಂಜಾತರಾದ ಪರಮಪೂಜ್ಯ ಶ್ರೀ ಶ್ರೀ ಬ್ರಹ್ಮಾನಂದ ಭಾರತಿ ಸ್ವಾಮೀಜಿಯವರ ಪದ್ಮಪಾದಕ್ಕೂ ಕೂಡ ನನ್ನ ಗೌರವವನ್ನು ಸಲ್ಲಿಸುತ್ತಾ, ಇಲ್ಲಿ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತರಿಗೆ, ಹಿರಿಯರಿಗೆ, ಮೈಸೂರಿನ ಸಮಸ್ತ ನಿವಾಸಿಗಳಿಗೆ, ಮಾಧ್ಯಮದ ಎಲ್ಲ ಪ್ರತಿನಿಧಿಗಳಿಗೆ ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈಗಾಗಲೇ ನಮ್ಮ ತಾಯಿಯವರು ನಾವು ನಮ್ಮ ಮನೆತನದ ಒಂದು ಭಾವನೆಗಳನ್ನು ವ್ಯಕ್ತಪಡಿಸಿದರೆ ನಾನೇನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ. ಅರಮನೆಗೂ ಮತ್ತು ಮಠಕ್ಕೂ ಇರ್ತಕ್ಕಂಥ ಸಂಬಂಧ ಬಹುಶಃ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಗೊತ್ತಿದೆ ಅಂತ ನಾನು ಭಾವಿಸುತ್ತೇನೆ. ಆದರೆ ನಾನು ಹಲವಾರು ವೇದಿಕೆಯಲ್ಲಿ ಮತ್ತು ಮುಂದೆ ಬರುವಂಥದ್ದು ಎಲ್ಲ ವೇದಿಕೆಗಳಲ್ಲೂ ನಾನು ಇದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಏನಾದರೂ ಈ ಮನೆತನ ಒಂದು ಧಾರ್ಮಿಕ ಚಟುವಟಿಕೆಗಳಲ್ಲಿ ಇನ್ನೂ ತೊಡಗಿಸಿ ಮುಂದುವರಿತಾ ಇದೆ ಅಂದರೆ ಅದು ಶೃಂಗೇರಿಯ ಒಂದು ಪ್ರಭಾವ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ.
ನಮ್ಮ ಪೂರ್ವಜರು ಎಲ್ಲರೂ ಕೂಡ ಆಧ್ಯಾತ್ಮಿಕ ಒಂದು ಚಿಂತನೆ ಮತ್ತು ಒಂದು ಧಾರ್ಮಿಕ ರಾಜ್ಯವನ್ನು ಸ್ಥಾಪನೆ ಮಾಡೋಕ್ಕೆ ಅವರು ಪ್ರಯತ್ನಿಸಿದ್ರು. ಅದು ಕೂಡ ಬರೀ ಶೃಂಗೇರಿಯ ಮಾರ್ಗದರ್ಶನದಿಂದ ಸಾಧ್ಯವಾಗಿರ್ತಕ್ಕಂಥದ್ದು ಅಂತ ಈ ಒಂದು ವೇದಿಕೆ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಜಾಸ್ತಿ ಮಾತಾಡುವಂಥದ್ದು ಒಂದು ವೇದಿಕೆ ಅಲ್ಲ, ಆದರೆ ವೈಯಕ್ತಿಕವಾಗಿಯೂ ಕೂಡ ಈ ಒಂದು ಹೊಸ ಜೀವನ ನಾವು ಪ್ರಾರಂಭ ಮಾಡಿದ ನಂತರ ಯಾವುದೇ ಒಂದು ಸಮಯದಲ್ಲಿ ನಮಗೂ ಕೂಡ ಒಂದು ಸುಸ್ತಾದರೆ ಅಥವಾ ಏನೋ ಒಂದು ಸಂಕಷ್ಟ ಬಂದರೆ ನಾವು ಬರೀ ನಮ್ಮ ಶೃಂಗೇರಿ ಗುರುಗಳನ್ನು ನೆನ್ಪು ಮಾಡ್ತೀವಿ. ಕಾರಣ ಒಂದೇ, ಅವರು ಮಾಡ್ತಕ್ಕಂಥ ಒಂದು ಕೆಲಸ ಈ ಧಾರ್ಮಿಕ ಒಂದು ಜೀವನಕ್ಕೆ, ಸಮಸ್ತ ಭಾರತೀಯರಿಗೆ ಧಾರ್ಮಿಕ ಒಂದು ರಕ್ಷಣೆಗಾಗಿ ಅವ್ರು ಮಾಡ್ತಿರ್ತಕ್ಕಂಥ ಕೆಲಸ ದಿನನಿತ್ಯ ಅದು ನಮ್ಮೆಲ್ಲರಿಗೂ ಸಹ ಒಂದು ಪ್ರೇರಣೆ. ಅವರ ಮಾರ್ಗದರ್ಶನ, ಅವರ ಆಶೀರ್ವಾದ ಸದಾ ಈ ಮನೆತನ ಮತ್ತು ಸಮಸ್ತ ಒಂದು ಕರ್ನಾಟಕದ ನಿವಾಸಿ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ, ಈ ಒಂದು ಸುಂದರವಾದಂತಹ ಕಾರ್ಯಕ್ರಮ ನಮ್ಮ ತಾಯಿ ಮತ್ತು ನಮ್ಮದು ಒಂದು ಬಹಳ ದೊಡ್ಡ ಆಸೆ ಆಗಿತ್ತು. ಆ ಅಭಿಲಾಷೆಯನ್ನು ಇವತ್ತು ಈಡೇರಿಸಲಾಗಿದೆ. ಅದಕ್ಕಾಗಿ ಮತ್ತೊಮ್ಮೆ ನಾನು ಪರಮ ಪೂಜ್ಯ ಸನ್ನಿಧಾನಂ ಅವರಲ್ಲಿ ನನ್ನ ಗೌರವಪೂರ್ವಕವಾದಂಥ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಎಲ್ಲರೂ ಕೂಡ ಇಲ್ಲಿಗೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರೆ, ಜೊತೆಗೆ ನಮ್ಮ ಕಾರ್ಯಕ್ರಮದ ಎಲ್ಲ ಸಂಘಟಕರಿಗೂ ಕೂಡ ಇವತ್ತು ಕೈ ಜೋಡಿಸಿ ಏನು ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭಾಶಯಗಳು. ನಿಮ್ಮೆಲ್ಲರಿಗೂ ಆ ಒಂದು ಶಾರದಾಂಬೆ, ತಾಯಿ ಚಾಮುಂಡೇಶ್ವರಿ ಮತ್ತು ನಮ್ಮ ಗುರುಗಳ ಒಂದು ಆಶೀರ್ವಾದ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ, ಜೈ ಭಾರತ್ ಮಾತೆ, ಜೈ ಕರ್ನಾಟಕ. ಮೊದಲನೆಯದಾಗಿ ದಕ್ಷಿಣಾಮ್ನಾಯ ಶ್ರೀ ಶೃಂಗೇರಿ ಜಗದ್ಗುರುಗಳಾದ ಪರಮ ಪೂಜ್ಯ ಶ್ರೀ 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 ಭಾರತೀ ತೀರ್ಥ ಮಹಾ ಸನ್ನಿಧಾನ ಗುರುಗಳ ಚರಣ ಕಮಲಗಳಲ್ಲಿ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇಲ್ಲಿ ಉಪಸ್ಥಿತರಿರುವ ಪರಮ ಪೂಜ್ಯ ಶ್ರೀ 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 ವಿಧುಶೇಖರ ಭಾರತೀ ಸನ್ನಿಧಾನರವರ ಚರಣ ಕಮಲಲ್ಲೂ ಸಹ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಎಡತರೆ ಸರಸ್ವತಿ ಮಠದ ಪರಮ ಪೂಜ್ಯ ಶ್ರೀ ಶ್ರೀ ಶಂಕರ ಭಾರತಿ ಮಹಾಸ್ವಾಮಿಯವರಿಗೂ ಹಾಗೂ ಪರಮ ಪೂಜ್ಯ ಶ್ರೀ ಶ್ರೀ ಬ್ರಹ್ಮಾನಂದ ಸ್ವಾಮೀಜಿಯವರಿಗೂ ನನ್ನ ಭಕ್ತಿಪೂರ್ವಕ ನಮನಗಳು ಹಾಗೂ ಈ ಸ್ತುತಿ ಶಂಕರ ಸಭೆಗೆ ನನ್ನ ನಮಸ್ಕಾರಗಳು. ನಮ್ಮ ಮನೆಯವರಿಗೂ ನನಗೂ ಉಪದೇಶ ಅನುಗ್ರಹ ಕೃಪೆ ತೋರಿದ ನಮ್ಮ ಪರಮ ಪೂಜ್ಯ ಗುರುಗಳಾದ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸನ್ನಿಧಾನದವರು ಸನ್ಯಾಸ ಸ್ವೀಕಾರದ ಸುವರ್ಣ ಮಹೋತ್ಸವದ ಅಂಗವಾಗಿ ಅರಮನೆಯಲ್ಲಿ ಸ್ತುತಿ ಶಂಕರ ಪಾರಾಯಣ ಪರಮ ಪೂಜ್ಯ ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನದವರ ಸಮ್ಮುಖದಲ್ಲಿ ಮತ್ತು ಎಡತರೆ ಪೀಠಾಧಿಪತಿಗಳ ಉಪಸ್ಥಿತಿಯಲ್ಲಿ ಆಯೋಜಿಸಿರುವುದು ನಮ್ಮೆಲ್ಲರಿಗೂ ಸಂತೋಷ ತಂದಿದೆ. ಈ ಸಂದರ್ಭದಲ್ಲಿ ಕಲ್ಯಾಣ ವೃಷ್ಟಿ ಸ್ತವ, ಶಿವಪಂಚಾಕ್ಷರಿ ನಕ್ಷತ್ರಮಾಲಾ ಸ್ತೋತ್ರ ಮತ್ತು ಶ್ರೀ ಲಕ್ಷ್ಮೀ ನರಸಿಂಹ ಕರುಣಾರಸ ಸ್ತೋತ್ರ ಪಾರಾಯಣದ ಮುಖಾಂತರ ನಮ್ಮೆಲ್ಲರ ಭಕ್ತಿಭಾವವನ್ನು ಪ್ರಕಟಿಸುವ ಉದ್ದೇಶದೊಂದಿಗೆ ಶ್ರದ್ಧೆಯಿಂದ ಪ್ರಕೃತಿ ಮಾತೆ ಹಾಗೂ ಹರಿಹರನ ಪ್ರಾರ್ಥನೆಯೊಂದಿಗೆ ಗುರುಗಳ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರಲಿ ಮತ್ತು ಲೋಕ ಕಲ್ಯಾಣ ಹಾಗೂ ನಮ್ಮ ಮಾನವ ಕುಲದ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಎಲ್ಲರ ಬದುಕು ಆನಂದದಾಯಕವಾಗಿರಲಿ ಎಂದು ಆಶಿಸುತ್ತೇನೆ. ಈ ಸ್ತುತಿ ಶಂಕರ ಕಾರ್ಯಕ್ರಮಕ್ಕೆ ಜಗದ್ಗುರು ಶ್ರೀ ಶ್ರೀ ಸನ್ನಿಧಾನ ಗುರುಗಳವರು ನಮ್ಮ ಆಹ್ವಾನ ಮನ್ನಿಸಿ ಆಗಮಿಸಿದ್ದಕ್ಕಾಗಿ ಮೈಸೂರು ಜನತೆ ಮತ್ತು ಭಕ್ತ ವೃಂದದ ಪರವಾಗಿ ಹಾಗೂ ನಮ್ಮ ಕುಟುಂಬದ ಎಲ್ಲರ ಪರವಾಗಿ ಅನಂತಾನಂದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಎಡತರೆ ಸರಸ್ವತಿ ಮಠದ ಪೂಜ್ಯ ಪೀಠಾಧಿಪತಿಗಳು ನಮ್ಮ ಕರೆಗೆ ಹೋಗ್ಬಿಟ್ಟು ಆಗಮಿಸಿದ್ದು, ಅವರಿಗೂ ಸಹ ನಿಮ್ಮೆಲ್ಲರ ಹಾಗೂ ನಮ್ಮ ಪರವಾಗಿ ಕೃತಜ್ಞತೆ ಸಲ್ಲಿಸುತ್ತೇವೆ ಮತ್ತು ಇಲ್ಲಿ ನೆರೆದಿರುವ ಎಲ್ಲ ಭಕ್ತಾದಿಗಳಿಗೆ ಶುಭ ಕೋರುತ್ತಾ ಮತ್ತೊಮ್ಮೆ ನಮ್ಮ ಗುರುಗಳ ಚರಣ ಕಮಲಗಳಲ್ಲಿ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ. ಈ ಅಭ್ಯಾಸ ವರ್ಗ ಇರುವಂತಹದ್ದು, ದಯವಿಟ್ಟು ಎಲ್ಲರೂ ಅಭ್ಯಾಸ ವರ್ಗದಲ್ಲಿ ಸೇರ್ಕೊಳ್ಳಿ. ಎಲ್ಲರೂ ಸೇರ್ಕೊಳ್ಳಿ. ಇಡೀ ಮೈದಾನದಲ್ಲಿ ಕುಳಿತಿರುವ ಪ್ರತಿಯೊಬ್ಬರು ಕೂಡ ಅಭ್ಯಾಸ ವರ್ಗದಲ್ಲಿ ಸೇರ್ಕೊಳ್ಬೇಕು. ದಯವಿಟ್ಟು ಅಭ್ಯಾಸ ವರ್ಗ ಮುಂದುವರಿಯುತ್ತೆ. ಎಲ್ಲರೂ ದಯವಿಟ್ಟು ಕೂತ್ಕೊಳ್ಬೇಕು. ಯಾರು ಫೋಟೋ ತೆಗಿತಾ ಸಮಯವನ್ನ ಇಲ್ಲಿ ಹಾಳು ಮಾಡಬೇಡಿ.
ಮಾಡಿ ಎಲ್ಲ ನಿಂತ್ಕೊಳ್ಳಿ. स्मृतिपुराणानामालयं करुणालयं नमामि भगवत्पादशङ्करं लोकशङ्करं शङ्कारूपेण मच्चित्तं पङ्कीकृतमभोध्यया किङ्करेयस्य सामाया शङ्कराचार्यमाश्रये. भूषणं भारती पदमारूढं भारती तीर्थमाश्रये. ಎಲ್ಲ ಭಕ್ತ ಮಹಾಶಯರು ಈಗ ಅಲ್ಲಿ ಆಸೀನರಾಗಬೇಕಾಗಿ ಆಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರ ಭಾಷ್ಯ ಕೃತೋ ವಂದೇ ಭಗವಂತೌ ಪುನಃ ಸಮರ್ಪಿಸ್ತೇನೆ. ಎಡತೊರೆ ಯೋಗಾನಂದೇಶ್ವರ ಮಠದ ಶ್ರೀ ಶ್ರೀ ಶಂಕರ ಭಾರತಿ ಮಹಾಸ್ವಾಮಿಗಳವರಿಗೂ ಹಾಗೂ ಅವರ ಕರಕಮಲ ಸಂಜಾತರಾದ ಮಹಾಸಮರ್ಪಣೆ ಎಂಬ ಕರ್ತವ್ಯವನ್ನು ನಾವು ನೆರವೇರಿಸಲು ಇಲ್ಲಿ ಸಿದ್ಧರಾಗಿದ್ದೇವೆ. ಗುರುತ್ರಯರ ಸನ್ನಿಧಿಯಲ್ಲಿ ಜಗನ್ಮಾತೆ ಚಾಮುಂಡಿಯ ಸಾಮೀಪ್ಯದಲ್ಲಿ ಶೃಂಗೇರಿ ಜಗದ್ಗುರು ಮಹಾಸನ್ನಿಧಾನಗಳವರ ಸನ್ಯಾಸ ಸ್ವೀಕಾರದ 50ನೇ ವರ್ಷದ ಈ ಸಿನಿಮಾ ಸ್ತುತಿ ಶಂಕರ ಎಂಬ ಕಾರ್ಯಕ್ರಮದೊಂದಿಗೆ ಸಂಪನ್ನವಾಗ್ತಾ ಇದೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಿರ್ವಿಘ್ನವಾಗಿ ಸಮಾಪ್ಯ ವೇದ ಘೋಷವನ್ನು ಮಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಿಕ್ಕಿದ್ದಾರೆ. ಬ್ರಹ್ಮನ್ ಬ್ರಾಹ್ಮಣೋ ಬ್ರಹ್ಮವರ್ಚಸೇ ಜಾಯತಾಮಾಸ್ಮಿನ್ ರಾಷ್ಟ್ರೇ ಶಬ್ದಶೂರೋ ಮಹಾರಥೋ ಸ್ವಾಮಿಗಳವರಿಗೆ ಫಲ ಸಮರ್ಪಣೆಯನ್ನು ಮಾಡ್ತಾರೆ. ಅನಂತ ಪದ್ಮನಾಭ ಅವರು ಮತ್ತು ಲಕ್ಷ್ಮೀನಾರಾಯಣ ಭಟ್ ಇವರು ಬ್ರಹ್ಮಾನಂದ ಭಾರತಿ ಮಹಾಸ್ವಾಮಿಗಳವರಿಗೆ ಫಲ ಸಮರ್ಪಣೆಯನ್ನ ಮಾಡಲಿಕ್ಕಿದ್ದಾರೆ. ದಕ್ಷಿಣಾಮ್ನಾಯ ಶಾರದಾ ಪೀಠ ಶೃಂಗೇರಿ, ವೇದಾಂತ ಭಾರತಿ ಎಡತೊರೆ ಶ್ರೀ ಯೋಗಾನಂದೇಶ್ವರ ಮಠ KR ನಗರ ಮೈಸೂರು ಜಿಲ್ಲೆ ಸ್ತುತಿ ಶಂಕರ ಸ್ತೋತ್ರ ಸಮರ್ಪಣಾ ಸಮಾರೋಹ ಅಭಿವಂದನ ಭಿನ್ನವೃತ್ತಳೆ ಪತ್ರ. ಶ್ರೀ ಶೃಂಗೇರಿ ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನ ದಕ್ಷಿಣಾಮ್ನಾಯ ಶಾರದಾ ಪೀಠದ ಮಹಾಸನ್ನಿಧಾನಗಳಾದ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಚರಣಾರವಿಂದಗಳಲ್ಲಿ, ಸನ್ನಿಧಾನಗಳಾದ ಜಗದ್ಗುರು ಶ್ರೀ ಶ್ರೀ ಚರಣಾರವಿಂದಗಳಲ್ಲಿ, ಎಡತೊರೆ ಶ್ರೀ ಯೋಗಾನಂದೇಶ್ವರ ಮಠದ ಶ್ರೀ ಶ್ರೀ ಶಂಕರ ಭಾರತಿ ಮಹಾಸ್ವಾಮಿಗಳವರ ಚರಣಾರವಿಂದಗಳಲ್ಲಿ, ಶ್ರೀ ಶ್ರೀ ಬ್ರಹ್ಮಾನಂದ ಭಾರತಿ ಮಹಾಸ್ವಾಮಿಗಳವರ ಚರಣಾರವಿಂದಗಳಲ್ಲಿ ಅನಂತ ಸಹಸ್ರ ಪ್ರಣಾಮಗಳನ್ನು ಸಲ್ಲಿಸಿ, ಶೃಂಗೇರಿ ಜಗದ್ಗುರು ಸನ್ನಿಧಾನಗಳಾದ ಮಹಾಸ್ವಾಮಿಗಳವರ ಪಾದ ಕಮಲಗಳಲ್ಲಿ ಸಮರ್ಪಿಸಿದ ಅಭಿವಂದನ ಭಿನ್ನವೃತ್ತಳೆ ಪತ್ರ. ಮೈಸೂರಿಯವರ ಚರಣಾರವಿಂದಗಳಲ್ಲಿ ನಮಸ್ಕಾರ. ಪರಮ ಪೂಜ್ಯ
ಮಹಾಸ್ವಾಮಿಗಳೇ, ಆದಿಶಂಕರ ಭಗವತ್ಪಾದರ ದಿವ್ಯೋಪದೇಶಗಳನ್ನು ಉದ್ಧರಿಸಿದ್ದೀರಿ. ಮಹಾಸನ್ನಿಧಾನಗಳಾದ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ವರ್ಷಗಳನ್ನು ಪೂರ್ಣಗೊಳಿಸಿದ ಸುಸಂದರ್ಭದಲ್ಲಿ ಸುವರ್ಣ ಭಾರತಿ ಸಂಭ್ರಮಾಚರಣೆಯ ನಿಮಿತ್ತ ವೇದ ಪೋಷಕ ಸಭೆಯ ಸುವರ್ಣ ಮಹೋತ್ಸವವನ್ನು ಆಚರಿಸುವುದರ ಜೊತೆಗೆ ಶೃಂಗೇರಿಯಲ್ಲಿ ಅನೇಕ ದೇವತಾ ಅಷ್ಟೋತ್ತರ ನಾಮಗಳ ಶ್ರೀಮದ್ ಭಾಗವತದ ಪಾರಾಯಣ ಪೂಜೆಗಳನ್ನು, ಶತಾವಧಾನ, ಸಾಹಿತ್ಯ ಶಾರದಾ ಕಾರ್ಯಕ್ರಮಗಳನ್ನು ನಡೆಸಿ ಜನರಲ್ಲಿ ದೈವಿ ಭಾವನಾ ಜಾಗೃತಿಯನ್ನು ಮೂಡಿಸಿ ಅನುಗ್ರಹಿಸಿದ್ದೀರಿ. ಮಹಾಸನ್ನಿಧಾನಗಳವರಿಗೆ 75 ಸಂವತ್ಸರಗಳು ಪೂರ್ಣವಾದ ಪವಿತ್ರ ಸಂದರ್ಭದಲ್ಲಿ ಧರ್ಮಶಾಸ್ತ್ರ ಸಭೆ, ಶ್ರೌತ ಸಮ್ಮೇಳನಗಳನ್ನು ವಜ್ರ ಮಹೋತ್ಸವ ಭಾರತಿ ಹೆಸರಿನಲ್ಲಿ ನಡೆಸಿ ಜನರಿಗೆ ಜ್ಞಾನ ಲಾಭವಾಗುವಂತೆ ಮಾಡಿದ್ದೀರಿ. 7 ಶತಕಗಳ ಶ್ರೀ ಶಾರದಾ ಚಂದ್ರ ಮೌಳೀಶ್ವರರ ಪೂಜೆಯನ್ನು ನೆರವೇರಿಸಿ ತಮ್ಮ ದಿವ್ಯ ಉಪದೇಶ ಉದ್ಧರಿಸಿದ್ದೀರಿ. ತಿರುಚಂದೂರಿನ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಕುಂಭಾಭಿಷೇಕವನ್ನು, ತೆಲಂಗಾಣ, ನವದೆಹಲಿ, ಗುರುಗ್ರಾಮ, ವೃಂದಾವನಗಳಲ್ಲಿ ವಿಜಯಯಾತ್ರೆಯನ್ನು ಮಾಡಿ ಜನತೆಗೆ ಪವಿತ್ರ ಉಪದೇಶಗಳನ್ನು ನೀಡಿ ಹರಸಿದ್ದೀರಿ. ವಿಶೇಷವಾಗಿ ಮೈಸೂರಿನ ವಿಶ್ವವಿಖ್ಯಾತ ಹಸ್ತಪ್ರತಿ ಸಂರಕ್ಷಣಾ ಸಂಸ್ಥೆಯಾದ ಪ್ರಾಚ್ಯ ವಿದ್ಯಾ ಸಂಶೋಧನಾಲಯ ದ ಓರಿಯೆಂಟಲ್ ಪ್ರದಾತ್ರಿ ಪ್ರಣತ ಜನನತೆ ಸಂತತಂ ಸತ್ಸಭಾಯಾಂ ವಾದೇ ಶಕ್ತಿ ಪ್ರದಾತ್ರಿ ಪ್ರಣತ ಜನನತೆ ಸಂತತಂ ಸತ್ಸಭಾಯಾಂ ಪ್ರಶ್ನಾನಾಂ ದುಸ್ತರಾಣಾಮಪಿ ಲಘು ಸುಸಮಾಧಾನಮಾಶ್ವೇವ ವಕ್ತುಂ ವಾಗೀಶಾದ್ಯೈ ಸುರಾಗ್ರೈರ್ವಿವಿಧಫಲಕೃತೆ ಸಂತತಂ ಪೂಜ್ಯಮಾನಾ ವಾಗ್ದೇವಿ ವಾಂಛಿತಂ ಮೇ ವಿತರತು ತರಸಾ ಶೃಂಗಭೂಭೃನ್ನಿವಾಸ ವ್ಯಾಖ್ಯಾಮುದ್ರಾಕ್ಷಮಾಲಾ ಕಲಶಸುಲಿಖಿತೈ ರಾಜಗಂಭೋಜಪಾಣಿ ಕಾವ್ಯಾಲಂಕಾರಮುಖ್ಯೇ ಶ್ರುತಿನಿಶಿತಧಿಯಂ ಸರ್ವಶಾಸ್ತ್ರೇಷು ತೂರ್ಣಂ ಮೂಕೇಭ್ಯೋऽಪ್ಯಾರ್ದ್ರಚಿತ್ತಾ ದಿಶತಿ ಕರುಣಯಾ ವ್ಯಾಜವಾತ್ಸಾ ಕೃಪಾಬ್ಧಿ ವಾಗ್ದೇವಿ ವಾಂಛಿತಂ ಮೇ ವಿತರತು ತರಸಾ ಶೃಂಗಭೂಭೃನ್ನಿವಾಸ ಜಾಡ್ಯಧ್ವಾಂತಾರ್ಕಪಂಕ್ತಿಸ್ತನುಜಿತರಜನೀಕಾन्तಗರ್ವಾಪಮಾನ ಶೀರ್ಷೈः ಸಂಸ್ತೂಯಮಾನಾ ಮುನಿವರನಿಕರೈः ಸಂತತಂ ಭಕ್ತಿನಮ್ರೈः कारुण्यापारवारान्निधिरगतनया सिन्धुकन्याभिवाद्या देवी वाञ्छितं मे वितरतु तरसा शृङ्गभूभृन्निवासा वाग्देवी वाञ्छितं मे वितरतु तरसा शृङ्गभूभृन्निवासा श्रीमदात्मने गुणैकसिन्धवे नमः शिवाय दुष्ट दक्ष
ಯಾರು ಇದಾದ್ಮೇಲೆ ಈ ಎರಡು ಗುರುಗಳು ಆಶೀರ್ವಚನ ಮಾಡಿದ್ದಾರೆ, ಅನುಗ್ರಹ ಭಾಷಣ ಮಾಡೋರಿದ್ದಾರೆ. ಯಾರು ಸ್ಥಳದಿಂದ ಕದಲಬಾರದು, ದಯಮಾಡಿ ಅಲ್ಲೇ ಕುಳಿತುಕೋಬೇಕು. ಈಗಾಗಿರೋದಕ್ಕಿಂತ ಮುಖ್ಯವಾದ ಘಟ್ಟ ಮುಂದೆ ಇರೋದು, ದಯಮಾಡಿ ಎಲ್ಲ ಕುಳಿತುಕೋಬೇಕು. ಒಬ್ರು ಕೂಡ ಹೇಳக்கூಡದು. ಸಮಯದ ಪ್ರಶ್ನೆ ಇಲ್ಲ, ಜೀವನದಲ್ಲಿ ದಯಮಾಡಿ ಮಾತೆಯರು ಅಲ್ಲಲ್ಲಿ ಕುಳಿತುಕೋಬೇಕು. ಎದ್ರೆ ಬೇರೆಯವ್ರಿಗೂ ತೊಂದರೆ ಆಗುತ್ತೆ. ದಯಮಾಡಿ ಮುಂದಿನ ಮುಖ್ಯವಾದ ಕಾರ್ಯಕ್ರಮ ಇರ್ತಕ್ಕಂಥದ್ದು ಇನ್ನು ಮುಂದೆ ಅರಮನೆ ಆಡಳಿತ ಮಂಡಳಿಯ ಅಧ್ಯಕ್ಷರು ಹಾಗೂ ಮೈಸೂರು ಜಿಲ್ಲಾಧಿಕಾರಿಗಳಾದ ಲಕ್ಷ್ಮೀಕಾಂತ್ ರೆಡ್ಡಿ ಅವರಿಗೆ, ಮೈಸೂರು ಮಹಾನಗರ ಪಾಲಿಕೆಯ ಆಯುಕ್ತರಾದ ಶೇಖ್ ತನ್ವೀರ್ ಆಸಿಫ್ ರವರಿಗೆ, ಮೈಸೂರು ನಗರ ಪೊಲೀಸ್ ಆಯುಕ್ತರಾದ ಸೀಮಾಲ್ ಅಕ್ಕರ್ ಅವರಿಗೆ, ಮೈಸೂರು ಕಾನೂನು ಮತ್ತು ಸುವ್ಯವಸ್ಥೆ ಉಪ ಆಯುಕ್ತರಾದ ಕುಮಾರಿ ಬಿಂದುಮಣಿ ಅವರಿಗೆ ಮತ್ತು ಮೈಸೂರು ನಗರ ಕ್ರೈಮ್ ಸಂಚಾರ ಮತ್ತು ಕೇಂದ್ರ ಸ್ಥಾನ ಪೊಲೀಸ್ ಉಪ ಆಯುಕ್ತರಾದ ಸುಂದರಾಜರವರಿಗೆ, ಪೊಲೀಸ್ ಸಿಬ್ಬಂದಿಗಳಿಗೂ ಹಾಗೂ ಆರಕ್ಷಕ ಸಿಬ್ಬಂದಿಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು. ಅರಮನೆ ಮಂಡಳಿ ಉಪನಿರ್ದೇಶಕರಾದ ಮೈಸೂರು ಇಲ್ಲಿನ ವ್ಯವಸ್ಥಾಪಕ ನಿರ್ದೇಶಕರಾದ ಮುನಿಗೋಪಾಲ್ ರಾಜರವರಿಗೆ ಮತ್ತು ಸುನೀಲ್ ರವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ವಿಶೇಷ ಆಹ್ವಾನಿತರಾದ ಎಲ್ಲ ಜನಪ್ರತಿನಿಧಿಗಳಿಗೆ, ಮಾಜಿ ಮೇಯರ್ಗಳಿಗೆ ಮತ್ತು ಮಾಜಿ ನಗರ ಪಾಲಿಕಾ ಸದಸ್ಯರುಗಳಿಗೆ ಮತ್ತು ವಿದ್ವಾಂಸರಿಗೆ, ಸಂಚಾಲನಾ ಸಮಿತಿಯ ಪದಾಧಿಕಾರಿಗಳಿಗೆ ಹಾಗೂ ಎಲ್ಲ ಸ್ವಾಗತ. ಇಂದಿಗೆ ಮಹಾಸಭಾ ಸಮರ್ಪಣೆ ಮೈಸೂರು ನಗರ, ಬೇರೆ ಬೇರೆ ತಾಲೂಕು ಮತ್ತು ಜಿಲ್ಲೆಗಳಿಂದ ಆಗಮಿಸಿದ ಎಲ್ಲ ಪಾರಾಯಣ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.